ಎಲ್ಲರಿಗೂ ನಮಸ್ಕಾರ. ಇದು ವರ್ಷದ ಮೊದಲ ಲಾಗ್ ಆಗಿತ್ತು. ಮೈಸೂರಿನ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀನಿ ನಾನು. ನೋಡಿ, ವೈಕುಂಠ ದ್ವಾರದ ಮೂಲಕ ಕೃಷ್ಣನ ದರ್ಶನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಗೋಲ್ಡನ್ ಕಲರ್ ಇದೆ ನೋಡಿ, ಚಿನ್ನದ ಬಣ್ಣದಲ್ಲಿ ಹೇಗೆ ಹೊಳಿತಾ ಇದೆ ಅಂತ ಟೆಂಪಲು. ಬಹಳಷ್ಟು ಜನಗಳು ಬಂದಿದ್ದರು. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಎಲ್ಲರೂ ಸೇರಿದರು. ನಮಗೂ ಕೂಡ, ನಾವು ಯಾವತ್ತೂ ಹೋಗಿರಲಿಲ್ಲ, ಬಹಳ ವರ್ಷಗಳೇ ಆಗಿತ್ತು ಇಸ್ಕಾನ್ಗೆ ಹೋಗಿ. ಅಂದರೆ ಬ್ಯಾಂಗ್ಳೂರು ಇಸ್ಕಾನನ್ನು ನೋಡಿದ್ದೆ ನಾನು. ಮೈಸೂರು ಇಸ್ಕಾನ್ಗೆ ಬಂದು ಬಹಳ ದಿನಗಳಾಗಿತ್ತು, ಬಹಳ ವರ್ಷಗಳ ಹಿಂದೆ ಬಂದಿದ್ದು. ನೋಡೋಣ ಅಂತ ಹೇಳಿ ಇಲ್ಲಿಗೆ ನಾವೆಲ್ಲ ಬಂದ್ವಿ. ಬಹಳ ಚೆನ್ನಾಗಿದೆ ಮಾತ್ರ ನೋಡಲಿಕ್ಕೆ. ಒಂದು ಪ್ರಶಾಂತವಾದಂತಹ ವಾತಾವರಣ ಕೂಡ ಇದೆ ನೋಡಿ. ಒಳಗಡೆ ಬಹಳಷ್ಟು ಜನ ಹರೇ ಕೃಷ್ಣ ಹರೇ ರಾಮವನ್ನು ಹೇಳ್ತಾ ಇದ್ದರು. ನಮಗೂ ಕೂಡ ತುಂಬಾ ಸಂತೋಷ ಆಯಿತು ಈ ಒಂದು ಟೆಂಪಲ್ಗೆ ಬಂದು. ಪುಸ್ತಕಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ, ಹಾಗೂ ಸ್ನ್ಯಾಕ್ಸ್ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಈಗ ನಾವು ಒಳಗಡೆಗೆ ಬಂದ್ವಿ. ಕೃಷ್ಣ ಎಲ್ಲಿ ಇದ್ದಾರೆ ಅಲ್ಲಿಗೆ ಬಂದಿದ್ದೀವಿ ನಾವಿವಾಗ, ರಾಧೆ ಕೃಷ್ಣನ ನೋಡಲಿಕ್ಕೆ ಅಂತ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಆದರೆ ಶಿಸ್ತುಬದ್ಧವಾಗಿ ಒಂದು ಕಡೆಯಿಂದ ಕಳಿಸ್ತಾ ಇದ್ದರು ದೇವರನ್ನು ನೋಡಲಿಕ್ಕೆ. ನೋಡಿ, ಇಲ್ಲೆಲ್ಲ ಫೋಟೋಸ್ಗಳೆಲ್ಲ ಹಾಕಿದ್ದಾರೆ. ಪ್ರಭುಪಾದರ ಒಂದು ಮೂರ್ತಿಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಒಳಗಡೆ. ನಾನೆಲ್ಲ ಫೋಟೋಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ರಾಧೆ ಕೃಷ್ಣ ಇರುವಂತಹ ಫೋಟೋಗಳು ಎಲ್ಲವನ್ನು ಹಾಕಿದ್ರು. ಎಲ್ಲ ಜನರಿಗೂ ಕೂಡ ರಾಮ ಹರೇ ಕೃಷ್ಣ ಅಂತೇಳಿ ಹೇಳ್ಕೊಡ್ತಾಯಿದ್ರು ಒಳಗಡೆ. ನಾವು ದೇವ್ರನ್ನ ನೋಡೋದಿತ್ತು ನೋಡಿ. ಎಲ್ಲನೂ ಒಬ್ಬೊಬ್ಬರನ್ನಾಗಿ ಕಳಿಸ್ತಾ ಇದ್ದಾರೆ. ಶಿಸ್ತುಬದ್ಧವಾಗಿ ಕಳಿಸಿರೋದ್ರಿಂದ ಎಲ್ಲರಿಗೂ ಕೂಡ ದೇವರನ್ನು ನೋಡುವಂತಹ ಅವಕಾಶ ಇದಾಗಿತ್ತು. ನಾವು ಕೂಡ ಇವತ್ತು ಆಕಸ್ಮಿಕವಾಗಿ ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿ ಹೋಗೋದು ಅಂತ. ಬಹಳ ದೂರ ಎಲ್ಲ ಹೋಗೋಕ್ಕಾಗೋದಿಲ್ಲ, ಹತ್ತಿರ ಎಲ್ಲಿದೆ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಇದು ಕೂಡ ತುಂಬ ದೂರನೇ ಇತ್ತು. ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬಂದುಬಿಟ್ವಿ. ನೋಡಿ ದೇವಸ್ಥಾನ ಹೇಗೆ ಚೆನ್ನಾಗಿದೆ ಅಂತ. ಗರ್ಭಗುಡಿ, ಕೃಷ್ಣ ಮತ್ತು ರಾಧೆ ಎಲ್ಲರನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಬಹಳ ಒಂದು ರೀತಿ ಭಕ್ತಿ ಭಾವ ಬರುತ್ತೆ ಇದನ್ನು ನೋಡಿದ ತಕ್ಷಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವೈಕುಂಠ ದ್ವಾರ ಏನು ಸ್ವರ್ಗನೇ ಇದ್ದಂಗಿದೆ ಒಳಗಡೆ. ನಾವು ಕೃಷ್ಣ ಭಗವಾನರನ್ನು ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಇಲ್ಲಿ ಪ್ರಸಾದವನ್ನು ಕೂಡ ಕೊಡ್ತಾಯಿದ್ರು. ನಾನು ಕೂಡ ಪ್ರಸಾದವನ್ನು ತಗೊಂಡೆ. ಸ್ನ್ಯಾಕ್ಸ್ ಎಲ್ಲನೂ ಒಂದು ಕಡೆ ಮಾರಾಟ ಮಾಡ್ತಾಯಿದ್ರು. ಪುಸ್ತಕಗಳನ್ನೆಲ್ಲ ಒಂದು ಕಡೆ ಮಾರಕ್ಕೆ ಇಟ್ಟಿದ್ದರು. ಕೊಂಡ್ಕೊಳ್ಳೋರೆಲ್ಲ ಕೊಂಡ್ಕೊಳ್ತಾಯಿದ್ರು. ಭಗವದ್ಗೀತೆ ಪುಸ್ತಕಗಳನ್ನೆಲ್ಲ ಇಟ್ಟಿದ್ದರು. ನನ್ನ ಹತ್ರ ಪ್ರಭುಪಾದ ಪುಸ್ತಕ ಹಾಗೂ ಭಗವದ್ಗೀತೆ ಎಲ್ಲ ಇರೋದ್ರಿಂದ ನಾನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ಪ್ರಸಾದವನ್ನು ಸ್ವೀಕರಿಸಿದ್ವಿ. ಇವಾಗ ಪ್ರಸಾದ ಕೂಡ ತುಂಬಾ ರುಚಿಯಾಗಿತ್ತು. ನನಗೆ ಪ್ರಸಾದನ ಸ್ವೀಕರಣೆ ಮಾಡೋದು ಅಂತಂದರೆ ಬಹಳ ಇಷ್ಟ ಆಗುತ್ತೆ. ನನಗೆ ಎಲ್ಲೇ ಪ್ರಸಾದ ಕೊಡ್ತಾ ಇರಲಿ ನನಗೆ ಇಷ್ಟ ಆಗುತ್ತೆ ಪ್ರಸಾದ ತಗೊಳ್ಳೋದು. ಇಲ್ಲೂ ಕೂಡ ನೋಡಿ ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ. ವೈಕುಂಠದ ಒಂದು ಮೂರ್ತಿಯನ್ನು ಎಲ್ಲ ನಿಲ್ಲಿಸಿದ್ದಾರೆ ಅಲ್ಲಿ. ಈಗ ನಾವೆಲ್ಲ ನೋಡಿಕೊಂಡು ಹೊರಗಡೆ ಬರ್ತಾಯಿದ್ವಿ. ಇನ್ನೂ ಒಳಗಡೆನೇ ಇದ್ದೀವಿ, ಹೊರಗಡೆ ರೋಡಿಗೆ ಬಂದಿಲ್ಲ. ನಾನು ಬರ್ತಾ ಇರಬೇಕಂದ್ರೇ ನಾನು ವಿಡಿಯೋನ ಮಾಡಿಕೊಂಡೇ ಬಂದೆ. ಭಾಳಷ್ಟು ವಿಶಾಲವಾದಂತಹ ಜಾಗ ಇದೆ. ಒಂದು ರೀತಿಯ ಶಾಂತಿಯ ವಾತಾವರಣ ಕೂಡ ಅಲ್ಲಿ ಇತ್ತು. ಹೊಸ ವರ್ಷದಲ್ಲಿ ಎಲ್ಲಿಗೂ ಹೋಗಲಿಲ್ಲ ಅಂತ ಅನ್ನಿಸ್ಲಿಲ್ಲ ನಮಗೆ. ಅದರಿಂದನೇ ಇದಕ್ಕೆ ಹೋಗಿದ್ದು. ಹೊಸ ವರ್ಷದ ದಿನ ಒಂದು ನೆನಪಾಗಿರುತ್ತೆ, ಒಂದು ದೇವಾಲಯಗಳಿಗೆ ಹೋಗಿದ್ದು ಬಂದರೆ ಅಂತ. ನಾವು ಸ್ವಲ್ಪ ಲೇಟಾಗಿ ಹೊರಡೋದ್ರಿಂದ ಬೇರೆ ಎಲ್ಲ ದೇವಾಲಯಗಳು ಕೂಡ ಬಾಗಿಲಾಕಿರುತ್ತೆ. ಈ ಒಂದು ದೇವಾಲಯ ಮಾತ್ರ 1 ಗಂಟೆಯವರೆಗೂ ಕೂಡ ತೆಗೆದಿರೋದ್ರಿಂದ ಹೊಸ ವರ್ಷದಲ್ಲಿ ಇದನ್ನು ದರ್ಶನ ಮಾಡೋದಕ್ಕೆ ನಮಗೆ ಅವಕಾಶ ಆಯಿತು. ಎಲ್ಲರಿಗೂ ಕೂಡ ನಮಸ್ಕಾರ.